ಸರ್, ನಾನು ಡಾಕ್ಟರ್ ತೇಜಸ್ವಿ ಗೌಡ ಅಂತ. ಇಲ್ಲೇ ವಿದ್ಯಾನಗರದಲ್ಲಿ ಮನೆ. ಈಗ ಸದ್ಯದಲ್ಲಿ ಕಾರ್ಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗೊರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇನ್ಚಾರ್ಜ್ ಆಗಿ ಕೂಡ ಇದ್ದೀನಿ. ಸರ್, ಬೇಸಿಕಲಿ ಬಂದು ನಾವು ಹಾಸನ್ನು ವಿದ್ಯಾನಗರದಲ್ಲೇ ನಾವು ಹುಟ್ಟಿ ಬೆಳೆದಿದ್ದು. ನಾನು 3 ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು. ಅದಾದ್ಮೇಲಿಂದನೇ ತಾಯಿನೇ ನನ್ನ ಮತ್ತು ತಮ್ಮನ್ನ ನೋಡ್ಕೊಂಡಿದ್ದು. ಸೊ ವಿದ್ಯಾಭ್ಯಾಸ ಹೋಲಿ ಮದರ್ ಸ್ಕೂಲಲ್ಲಿ ಮಾಡಿದ್ದು, ಹೈಯರ್ ಪ್ರೈಮರಿ ಅರವಿಂದ ಸ್ಕೂಲಲ್ಲಿ, PUC ಇಲ್ಲಿ ಜೂನಿಯರ್ ಬಾಯ್ಸ್ ಕಾಲೇಜಲ್ಲಿ ಮಾಡಿದ್ದು. ಅದಾದ ನಂತರ MBBS ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು. MD ಪ್ರಿವೆಂಟಿವ್ ಮೆಡಿಸಿನ್ ಅಂತ ಮಾಡಿದ್ದೀನಿ, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ MD ಮಾಡಿದ್ದೀನಿ ಸರ್. ನಾನು ಸುಮಾರು 3 ವರ್ಷ, ನನ್ನ ತಮ್ಮ 1.5 ವರ್ಷ ಇದ್ದಾಗ ನಮ್ಮ ತಂದೆ ಒಂದು ಮೆಡಿಕಲ್ ಇಲ್ನೆಸ್ಗೆ ನಿಮ್ಯಾನ್ಸಲ್ಲಿ ನಿಧನ ಆಗ್ತಾರೆ. ಯೂಶಲಿ ಗೊತ್ತಲ್ಲ, ನಮ್ಮ ಯಾವುದೇ ಒಂದು ಸಂಸ್ಕೃತಿಯಲ್ಲಿ ಪಂಚಾಯತಿ ಕೂತ್ಕೋತಾರೆ, ಏನು ಎತ್ತ ಮುಂದೆ ಏನು ಅಂತ ಡಿಸ್ಕಸ್ ಮಾಡಕ್ಕೆ. ಸೊ ಅವಾಗ ನಮ್ಮ ಕಡೆ ರಿಲೇಟಿವ್ಸ್ ಮಾತಾಡ್ತಿರ್ಬೇಕಾರೆ ಯಾವ್ದಾರ ಗ್ಯಾರೇಜಿಗೆ ಗುಜ್ರಿಗೆ ಹಾಕಿ ಯಾಕೆ ತಲೆ ಕೆಡ್ಸ್ಕೊತೀರಾ, ಹಿಂಗೋ ಜೀವನ ನಡೆಯುತ್ತೆ ಅಂತ ಮಾತಾಗ್ತಾ ಇರುತ್ತೆ. ಆಗ ನಮ್ಮ ತಾಯಿ ಒಂದು ಮಾತು ಹೇಳ್ತಾರೆ, ಇಲ್ಲ, ನಾನು ಒಬ್ಬ ಮಗನ್ನ ಡಾಕ್ಟರ್ ಓದಿಸ್ತೀನಿ, ಇನ್ನೊಂದು ಮಗನ ಇಂಜಿನಿಯರ್ನೇ ಓದಿಸ್ತೀನಿ, ನಾನು ಯಾವುದಕ್ಕೂ ಬಗ್ಗಲ್ಲ, ನಾನು ಇದೇ ರೀತಿ ಬದುಕ್ತೀನಿ ಅಂತ ವಿವಾದ ಆಗುತ್ತೆ. ಅವತ್ತು ನಮ್ಮ ತಾಯಿ ಏನು ಯೋಚನೆ ಮಾಡಿದ್ರು ಅಥವಾ ಏನು ಕನಸು ಕಾಣಿಸಿದ್ರು, ಆ ಕನಸಿನ ನಿಟ್ಟಿನಲ್ಲಿ ನಮ್ಮ ತಾಯಿ ಹೆಜ್ಜೆ ಇಡಕ್ಕೆ ಶುರು ಮಾಡ್ತಾರೆ. 3 ವರ್ಷ ಜಸ್ಟ್ ಮಗ, ಇನ್ನೊಂದು ವರ್ಷ 1.5 ವರ್ಷ ಮಗ ಕಂಕ್ಲಲ್ಲಿ ಇಟ್ಕೊಂಡು ನನ್ನ ಪ್ರಯತ್ನ ಸ್ಟಾರ್ಟ್ ಮಾಡ್ತಾರೆ. ನನ್ನ ಅಜ್ಜಿನ ನಾಪ್ಸ್ಕೋಬೇಕಾಗತ್ತೆ. ತುಂಬಾ ಸ್ಟ್ರಾಂಗ್ ಲೇಡಿ, ಕಬಾರ್ಲಮ್ಮ ಅಂತ ಹೇಳ್ತಾರೆ. ಮೂಲತಃ ಕಬಾರ್ಲಲ್ಲಿ ಇದ್ರು, ಮುಳುಗಡೆ ಆಗಿ ಹೆಬ್ಬಾಲಲ್ಲಿ ಶಿಫ್ಟ್ ಆಗಿದ್ರು. ಆ ಸಮಯದಲ್ಲಿ ನಮ್ಮ ತಾಯಿಯವರಿಗೆ ಧೈರ್ಯ ತುಂಬಕ್ಕೆ ಎಮ್ಮೆಯನ್ನ ಕೊಡ್ತಾರೆ. ತಾಯಿ ನನ್ನ ಇಷ್ಟು ಏನು ಬೆಳೆಸಿದ್ದಾರೆ, ನನ್ನ ತಮ್ಮ ಮತ್ತು ನನ್ನ ತಾಯಿನ ಹಸುವಲ್ಲಿ ಹಾಲು ಮಾರಿ, ನಾವು ಹಾಲು ಮಾರಿ ಸಾಕಿದ್ದು. ನೋಡಿ, ಇವತ್ತು ಜಗತ್ತಲ್ಲಿ ಹೇಗಿದೆ ಅಂದ್ರೆ, ಯಾವುದೇ ಒಂದು ಆಸೆ ಪಡ್ಬೇಕು ಅಥವಾ ಕನಸು ಪಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಇದು ನಮ್ಗೆ ಆಗುತ್ತಾ, ಇದು ಸಾಧ್ಯನಾ ಅನ್ನೋ ಡೌಟ್ ಪಡಕ್ ಶುರು ಮಾಡ್ತಾರೆ. ಬಟ್ ಕನಸಿಲ್ಲ ಅಥವಾ ಒಂದು ಧ್ಯೇಯ ಇಲ್ಲ ಅಂತಂದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ. ಅದಕ್ಕೆ ನಿದರ್ಶನ ನಾನೇ ಇವತ್ತು. ನಮ್ಮ ತಾಯಿ ಇವತ್ತೇನಾರ ಬೇರೆಯವ್ರ ಮಾತಿಗೆ ಹೋಗ್ಬಿಟ್ಟು ನನ್ನ ಕೈಲಿ ಏನೂ ಆಗಲ್ಲ, ನಾನೇ ತಲೆ ಕಟ್ಸ್ಕೋಬೇಕು, ನಾನೇ ಯೋಚನೆ ಮಾಡ್ಬೇಕು, ನಾನು ಆರಾಮಾಗಿರ್ತೀನಿ, ನಾನು ಯಾಕೆ ಬಿಸಿಲಲ್ಲಿ ಬೇಗನೆ ಮಾಡ್ಬೇಕಿತ್ತು ಅಥವಾ ಮಳೆಯಲ್ಲಿ ನೆನಿಬೇಕಿತ್ತು, ಎಮ್ಮೆ ಯಾಕೆ ಸಾಕ್ಬೇಕು, ಸಗಣಿ ಬಾಚ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಇವತ್ತು ನಾನು ಮಾತಾಡ್ತಾ ಇರ್ಲಿಲ್ಲ. ಸೊ ಇದಕ್ಕೆಲ್ಲ ಪ್ರೇರಣೆ ನಮ್ಮ ತಾಯಿನೇ. ಯಾಕೆಂದ್ರೆ ಅಂತಹ ಇಳಿ ವಯಸ್ಸಲ್ಲಿ ಗಂಡನ ಕಳ್ಕೊಂಡು ಅಷ್ಟು ಕಷ್ಟಪಟ್ಕೊಂಡು 3 ಹೊತ್ತು ಮಕ್ಕಳಿಗೋಸ್ಕರ ಯೋಚನೆ ಮಾಡ್ಕೊಂಡು, ಯಾಕೆಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನನ್ನ ತಂದೆ ತಾಯಿ ಇಬ್ಬರಿದ್ದೇ ಮಕ್ಳು ಸಾಕೋದು ಎಷ್ಟು ಕಷ್ಟ, ಎಲ್ಲಿಗೆ ಸೇರಿಸ್ಬೇಕು, ಯಾವ ಸ್ಕೂಲ್ ಸೇರಿಸ್ಬೇಕು. ಅವರು ತುಂಬಾ ವಿದ್ಯಾಭ್ಯಾಸ ಏನು ತುಂಬಾ ಮಾಡಿರ್ಲಿಲ್ಲ, 10th ತನಕ ಓದಿದ್ರು. ಅಂತ ಸನ್ನಿವೇಶದಲ್ಲಿ ಅವ್ರಿಗಿರೋ ಮಾಹಿತಿ ಅಕ್ಕಪಕ್ಕದಲ್ಲಿ ಕೇಳ್ಕೊಡೋದು, ಇವ್ರನ್ನ ಕೇಳ್ಕೊಡೋದು, ಮಕ್ಕಳಿಗೆ ಸ್ಕೂಲ್ ಎಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಸ್ಕೂಲ್ ಒಳ್ಳೇದು, ಸ್ಕೂಲ್ ಫೀಸ್ ಯಾವಾಗ ಕಟ್ಟಬೇಕು, ಮತ್ತೆ ಕಾಲೇಜ್ ಎಲ್ಲಿ ಸೇರಿಸ್ಬೇಕು, MBBS ಹೇಗೆ, ಎಲ್ಲದು ನನಗೂ ಆಕ್ಚುಲಿ ಕಿಂತ ನಮ್ಮ ತಾಯಿನೇ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ವಿದ್ಯಾಭ್ಯಾಸ ಆಗಿರ್ಬೋದು, ದಾರಿ ಮಾಡ್ಬೋದು. ಈವನ್ PUC ಮಾಡ್ಬೇಕಾದ್ರೆ ಒಂದು ಘಟ್ಟದಲ್ಲಿ ಬಂತು, ಬೇಡ ನೀನು ಇಂಜಿನಿಯರ್ ಮಾಡ್ಬಿಡು, ಯಾಕೆಂದ್ರೆ ಬೇಗ ನೀನ್ ಸೆಟ್ಲ್ ಆಗ್ಬೋದು, ಸಂಬಳ ಜಾಸ್ತಿ ಬರುತ್ತೆ ಅಥವಾ ಬೇಗ ನಿಮಗೆ ಕೆಲಸ ಸಿಗುತ್ತೆ, ತಾಯಿಗೆ ಸ್ವಲ್ಪ ಬಿಡುಗಡೆ ಆಗುತ್ತೆ ಅನ್ನೋದು ಡಿಸ್ಕಷನ್ ಆಯ್ತು. ಬಟ್ ಆ ಸಂದರ್ಭದಲ್ಲೂ ಕೂಡ ನಮ್ಮ ತಾಯಿ, ಇಲ್ಲ, ನಿಂಗೆ MBBS ಸೀಟ್ ಸಿಕ್ಕಿದೆ, ನೀನು MBBS ಒಬ್ಬ ಜನರ ಸೇವೆ ಮಾಡುವಂತ. ಯಾವ ತರ ಮಟ್ಟಿಗೆ ಆದರ್ಶದಾಯಕ ಅಂದ್ರೆ, MBBS ಆದ್ಮೇಲೆ ಯಾರು ಹೇಳಿದ್ರೆ ಪ್ರಾಕ್ಟೀಸ್ ಮಾಡು, ಜನ ಮನೆ ಜವಾಬ್ದಾರಿ ತಗೋ ಅಂತ ಹೇಳ್ತಿದ್ರು ಅನ್ಸುತ್ತೆ. ಬಟ್ ನನ್ನ ತಾಯಿ ಹೇಳಿದ್ ಒಂದೇ, ಇಲ್ಲ, ನನಗೆ MD ಮಾಡ್ಬೇಕು, ನನ್ನ ಮಗ MBBS MD ಅಂತ ಹೇಳ್ಬೇಕು, MD ಮಾಡ್ಕೊಬಂದು ಜನರ ಸೇವೆ ಮಾಡ್ಬೇಕು ಅಂತಾನೆ ಅವರ ಇಂಟ್ರೆಸ್ಟ್ ಇತ್ತು. ಆ ಧ್ಯೇಯದಲ್ಲಿ ನಾನು ಮತ್ತೆ 2 ವರ್ಷ ಕೂತ್ಕೊಂಡು ಹೋದಾದ್ಮೇಲೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ, ಪ್ರತಿಷ್ಠಿತ ಕಾಲೇಜಲ್ಲಿ ಪ್ರಿವೆಂಟಿವ್ ಮೆಡಿಸಿನ್ MD ಮಾಡ್ಕೊಬಂದೆ. ತದನಂತರ ನಾನು ಹಾಸನ್ಗೆ ಬರ್ತೀನಿ. ಹಾಸನ್ಗೆ ಬಂದು 1 ವರ್ಷ ಸುಮಾರು ಹಿಮ್ಸಲ್ಲಿ ಕೆಲಸ ನಿರ್ವಹಿಸ್ತೀನಿ. ತದನಂತರ ಹೊಸಲಲ್ಲಿ 2.5 ವರ್ಷ ಕೆಲಸ ಮಾಡ್ತೀನಿ. ಈಗ ಕಾರ್ಲೆಯಲ್ಲಿ 3 ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಸರ್. ಜೀವನ ಅನ್ನೋದೇ ಚಾಲೆಂಜಸ್ಸು. ನನಗೆ ಈ ಧೈರ್ಯ, ಮಣ್ಣು ಧೈರ್ಯ ಎಲ್ಲ ಕಲ್ತಿದ್ದು ನನ್ನ ತಾಯಿಯಿಂದ. ಸೊ ನನಗೇನಾಯ್ತು, ಮಂಡ್ಯದಲ್ಲಿ MBBS ಮಾಡ್ತಿರ್ಬೇಕಾದ್ರೆ ಹೊಸ ಬ್ಯಾಚ್, ನಾವೇ ಫಸ್ಟ್ ಬ್ಯಾಚ್. ತುಂಬಾ ಚೆನ್ನಾಗಿ ಎಕ್ಸ್ಪೋಜರ್ ಇತ್ತು, ತುಂಬಾ ಚೆನ್ನಾಗಿ ಗುರುಗಳಾಗಿರ್ಬೋದು, ಸ್ನೇಹಿತರಾಗಿ ತುಂಬಾ ಚೆನ್ನಾಗಿ ಆಟೋಟ ಪಾಠ ಆಗ್ತಾ ಇತ್ತು.
ಆ ಸಂದರ್ಭದಲ್ಲಿ ಮನೆ ಜವಾಬ್ದಾರಿ ತಗೋಬೇಕು ಅನ್ನೋದು ಮನಸ್ಥಿತಿ ಮನಸ್ಸಿಗೆ ಬಂತು. ಸೊ ಅವಾಗ ಯೂಶಲಿ ಏನಾಗ್ತಿತ್ತು ಅಂದ್ರೆ ಎಲ್ಲಿ ನೈಟ್ ಡ್ಯೂಟಿ ಸಿಕ್ತಿತ್ತು, ಎಲ್ಲಾರ ಸಿಕ್ತಿತ್ತು ಅಂದ್ರೆ ಎಕ್ಸ್ಟ್ರಾ ನೈಟ್ ಡ್ಯೂಟಿ ಮಾಡ್ಕೊಳ್ಳೋದು, ಅಲ್ಲಿ ಬಂದಿರೋ ಹಣನ ತಾಯಿಗೆ ಕೊಡುವಂತಹ ಪ್ರಯತ್ನ ಮಾಡೋದು. ತದನಂತರ ನಿಮ್ಗೆ ಗೊತ್ತು, ಇವತ್ತು ನೀಟ್ UG ಸ್ಕ್ಯಾಂಡಲ್ ಆಗಿದೆ, PGದು ಪೋಸ್ಟ್ಪೋನ್ ಆಗಿದೆ, ಎಷ್ಟು ಕಷ್ಟ ಇದೆ, ಲಕ್ಷಾಂತರ ಜನ ಬರೀತಾರೆ. ಅದು ನಮ್ದೇ ಕತೆ ಇತ್ತು. ಅವಾಗ್ಲೂ ನಾವು 2 ವರ್ಷ ಕೂತ್ಕೊಂಡು ಓದೋ ಸನ್ನಿವೇಶ ಬರುತ್ತೆ. ಅವಾಗ್ಲೂ ಕೂಡ ಮಾರ್ನಿಂಗ್ ಓದ್ಕೊಳ್ಳೋದು, ರಾತ್ರಿ ಹೊತ್ತು ಪಾಳ್ಯದಲ್ಲಿ ಕೆಲಸ ಮಾಡ್ಕೊಳ್ಳೋದು, ಐಸಿಯುಲಿ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದೆ. ಸೊ ಬಂದಿರೋ ದುಡ್ಡಲ್ಲಿ ನನ್ನ ಜವಾಬ್ದಾರಿ ಮತ್ತೆ ಮನೆಯ ಜವಾಬ್ದಾರಿ ನೋಡ್ಕೊತಾ ಇದ್ದೆ. ಇದೇ ರೀತಿ ಆಗ್ತಿರ್ಬೇಕಾದ್ರೆ BMCಲಿ ನಾನು PG ಮಾಡ್ಬೇಕಾದ್ರೆ ನಮ್ಮ ಶ್ರೀಮತಿ ಡಾಕ್ಟರ್ ಚೈತ್ರ ಅವರ ಪರಿಚಯ ಆಗುತ್ತೆ. ಅವರು ಈಗ ಪ್ರಸ್ತುತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಮೊಸಳೆ ಹೊಸಲಿ ಕೆಲಸ ಮಾಡ್ತಿದ್ದಾರೆ. ಅವರ ಪರಿಚಯದಂತ ಮದ್ವೆ ಕೂಡ ಆಗುತ್ತೆ, ಗುರಿಯರು ಒಪ್ಕೊಂಡು ಮಾಡ್ಕೊಂಡು. ಮದ್ವೆ ಆಗಿ ನಾನು PG ಮುಗಿಸಿ 7 ವರ್ಷಕ್ಕೆ ಇನ್ನೊಂದು 7 ತಿಂಗಳು ಮೋಸ್ಟ್ಲಿ ಈಗೆಲ್ಲ ಹಾಸನದಲ್ಲಿ ಸಿಕ್ಕಾಪಟ್ಟೆ ಡೆಂಗು ಆಗಿದೆ. ಮೋಸ್ಟ್ಲಿ ಡೆಂಗು ಅಂದ್ರೆ ಸ್ವಲ್ಪ ಜನ ಇನ್ನೂ ಏನೂ ಆಗಲ್ಲ ಅಂತ ಅನ್ಕೋತಾರೆ. 4 ವರ್ಷದಿಂದ ಸಿಕ್ಕಾಪಟ್ಟೆ ವಿಪರೀತ ಇತ್ತು, ತುಂಬಾ ವಿಪರೀತ ಮಾರ್ಟಾಲಿಟಿನೂ ಇತ್ತು, ಅಂದ್ರೆ ಸಾವು ನೋವು ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಹಿಮ್ಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವಾಗ ನಂಗೆ ಡೆಂಗು ಸೋಂಕು ತಲುಪ್ತು. ನಾನು ಚಿಕಿತ್ಸೆ ಪಡ್ತಾ ಇದ್ದೆ. ಬಟ್ ಒಂದು ನಿಟ್ಟಲ್ಲಿ ಯಾವಾಗ ನಂಗೆ ಬಿಳಿ ರಕ್ತ ಕಣಗಳು ಆಲ್ಮೋಸ್ಟ್ 10,000ಕ್ಕಿಂತ ಕಮ್ಮಿ ಆಗ್ಬಿಡ್ತು. 10,000ಕ್ಕಿಂತ ಕಮ್ಮಿ ಆದ ತಕ್ಷಣನೇ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಬೇಡ ಅಂತ ಹೇಳಿ ಬೆಂಗಳೂರು BGS ಗ್ಲೋಬಲ್ಗೆ ಸೇರಿಸ್ಬಿಟ್ರು. ಸೊ ಡೆಂಗುಲು ನಿಮ್ಗೆ ನಾನು ಆಲ್ರೆಡಿ ಒಂದ್ಸಲಿ ಮಾಹಿತಿ ಹೇಳಿದ್ದೆ. ಡೆಂಗುಲ್ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರೀಮ್ಸ್ ಅಲ್ಲಿ ಬಾಡಿಲಿ ವಾಟರ್ ಕಂಟೆಂಟ್ ಬ್ಲಡ್ ವೆಸಲ್ಸ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲ BP ಲೋ ಆಗುತ್ತೆ, ಶಾಕ್ ಆಗುತ್ತೆ, ಇಲ್ಲ ಲಂಗ್ಸ್ ಅಲ್ಲಿ ನೀರು ತುಂಬ್ಕೋತಾರೆ. ನಾವು ಮೆಡಿಕಲ್ ವರ್ಡ್ ಅಲ್ಲಿ ARDS ಅಂತ ಹೇಳ್ತೀವಿ. ಸೊ ನನ್ನದು ಕೇಸಲ್ಲೂ ARDS ಆಗ್ಬಿಟ್ಟಿತ್ತು. ARDS ಅಂದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬ್ಕೊಬಿಡುತ್ತೆ, ಉಸಿರಾಡ ಸಮಸ್ಯೆ ವಿಪರೀತ ಆಗುತ್ತೆ, ಉಸಿರಾಡಕ್ಕಾಗಲ್ಲ. ಸೊ ಆರ್ಟಿಫಿಷಿಯಲ್ ವೆಂಟಿಲೇಷನ್ಗೆ ಹಾಕ್ಬೇಕಾಗತ್ತು. ನಾನು 4ರಿಂದ 5 ದಿವಸ ವೆಂಟಿಲೇಷನ್ ಅಲ್ಲಿ ಇದ್ದೆ, ವೆಂಟಿಲೇಟರ್ ಅಲ್ಲಿ ಹಾಕಿದ್ರು. ಸೊ ಯಾವ ರೀತಿ ಇತ್ತು ಅಂದ್ರೆ, ಇಂಥ ಸನ್ನಿವೇಶದಲ್ಲಿ ಅಂದ್ರೆ ಯಾರು ಮೆಡಿಕಲ್ ಎಕ್ಸ್ಪರ್ಟ್ ನ ಕೇಳಿದ್ರೆ 100 ಜನದಲ್ಲಿ ಈ ತರ ಕಂಡೀಷನ್ ಎಷ್ಟು ಜನಕ್ಕೆ ಬದುಕಬಹುದು ಅಂತಂದ್ರೆ ಮೋಸ್ಟ್ಲಿ ಅವರು 95 ಜನ ವಿಧಿವಶರಾಗ್ತಾರೆ. ಜಸ್ಟ್ 5% ಅಷ್ಟೇ ಬದುಕೋಕ್ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ಸನ್ನಿವೇಶನ ಫೇಸ್ ಮಾಡ್ಕೊ ಬಂದೆ. ಅದಾದ್ಮೇಲೆ ಇನ್ನೂ ಒಂದು 15-20 ದಿವಸ ಹಾಸ್ಪಿಟಲ್ ಇರ್ಬೇಕಾಗಿತ್ತು. ಒಂದು ತಿಂಗಳ ಕಾಲ BGS ಗ್ಲೋಬಲ್ ಅಲ್ಲಿ ಇದ್ದೆ ನಾನು. ಸೊ ಎಲ್ಲ ಸ್ನೇಹಿತರು, ಗುರುಹಿಯರೆಲ್ಲ ಸೇವ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಒಂದು ಮರುಜನ್ಮ ಕೊಟ್ಟರು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಬೆನ್ನೆಲುಬಾಗಿ ನಿಂತ್ಕೊಂಡು ತುಂಬಾ ಹೋರಾಟ ಬಂತು. ಅದು ಒನ್ ಆಫ್ ದ ಟಫೆಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸಾವು ಇನ್ನೇನು ಜಸ್ಟ್ ಮಿಸ್ ಅನ್ಸುತ್ತೆ. ಯಾಕಂದ್ರೆ ನಾಕ್ ಮಾಡಿ ಬಂದಿರೋ ಸ್ಥಿತಿ ಹೇಳ್ತಾ ಇದ್ದಲ್ಲ, 5% ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 100 ಅಲ್ಲಿ 95 ಜಸ್ಟ್ 5 ಅಂದ್ರೆ, ಸೊ ಟಾಪ್ 5 ಅಂತ ಲೆಕ್ಕ ತಗೋಬಹುದು. ಅಂತಹ ಸ್ಥಿತಿಲಿದ್ದೆ. ಒಂದು ಅಂದಾಜು ಪ್ರಕಾರ 15 ಲಕ್ಷ ನನಗೆ ಮೆಡಿಕಲ್ ಎಕ್ಸ್ಪೆನ್ಸ್ ಆಯಿತು. ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಎಲ್ಲ ಸಪೋರ್ಟ್ ಮಾಡಿ ನಾನಿವತ್ತು ಏನಾದ್ರು ಇದ್ದೀನಿ ಅಂದ್ರೆ ಅವ್ರಿಗೆ ತುಂಬಾ ಆಭಾರಿಯಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ನನಗೆ ತುಂಬಾ, ನನ್ನ ವೈಫ್ ಗೈನಕಾಲಜಿಸ್ಟ್ ಆಗಿದ್ದರಿಂದ ನಾನು MD ಮಾಡೋದ್ರಿಂದ ಬೆಂಗಳೂರಲ್ಲಿ ತುಂಬಾ ಆಪ್ಷನ್ಸ್ ಇತ್ತು, ಚೆನ್ನಾಗಿ ಸೆಟ್ಲ್ ಆಗ್ಬೋದಿತ್ತು. ಕಾರ್ಪೊರೇಟ್ ಲೈಫ್, ಸಂಡೇ ಮಂಡೇ ಶನಿವಾರ ಭಾನುವಾರ. ಬಟ್ ಆದ್ರೂ ನಾನು ಹಾಸನ್ಗೆ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ಯಾಕೆಂದ್ರೆ ಹಾಸನ ಒಂಥರ ಎಮೋಷನಲ್ ಅಟ್ಯಾಚ್ಡ್, ನಮ್ದೇ ಒಂದು ನೇಟಿವ್ ಪ್ಲೇಸು, ಇಲ್ಲೇ ಬೆಳೆದು ಬಾಳ್ಯ ಎಲ್ಲೇ ಇರೋದ್ರಿಂದ ಏನಾರ ಹಾಸನಕ್ಕೆ ವಾಪಸ್ ಕೊಡ್ಬೇಕು ಅಂತ ಹುಡುಕ್ತಾ ಇರೋ ಟೈಮಲ್ಲಿ ಹೇಳಿದೆ. 6ರಿಂದ 7 ತಿಂಗಳು ಹಿಮ್ಸಲ್ಲಿ ಕೆಲಸ ಮಾಡಿದೆ. ತದನಂತರ ನಾನು ಮೊಸಳೆ ಹೊಸಲಿ ಗೌರ್ಮೆಂಟ್ ಇದಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ವಾತಾವರಣನೇ ಡಿಫ್ರೆಂಟ್ ಇತ್ತು. ಡೆಫಿನೆಟ್ಲಿ ಹೌದು, ಇವತ್ತು ಹೆಂಗಾಗಿದೆ ಅಂದ್ರೆ ಸರ್ಕಾರಿ ಆಸ್ಪತ್ರೆನ ಮುರಿಯೋರೇ ಜಾಸ್ತಿ. ನೀಟ್ ಇರಲ್ಲ, ಯಾರು ನೀಟಾಗಿ ನೋಡಲ್ಲ, ಅಥವಾ ಲಂಚ ಕೇಳ್ತಾರೆ, ಇನ್ನೇನೋ ಮಾಡ್ತಾರೆ, ಸರಿ ನೋಡಲ್ಲ, ಮುತುವರ್ಜಿಯಿಂದ ವ್ಯವಸ್ಥೆ ಇರಲ್ಲ ಅನ್ನೋದು ತುಂಬಾ ಇದೆ. ನಾನು ಇಲ್ಲ ಅಂತ ಹೇಳತ್ತಿಲ್ಲ, ಬಟ್ ತುಂಬಾ ಪ್ರಯತ್ನಗಳು ಅದ್ರ ಹಿಂದೆ ನಡೀತಾ ಇದೆ, ತುಂಬಾ ಚೇಂಜಸ್ ಆಗ್ತಿದೆ. ಯಾವಾಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡು ನನಗೆ ಒಂದು ಉತ್ತೇಜನ ಸಿಕ್ತು. ನಾನು ನನ್ನ ಧರ್ಮಪತ್ನಿ, ಯಾಕೆ ನಾವು ಒಂದು ಪ್ರಯತ್ನ ಮಾಡಿ ಆಸ್ಪತ್ರೆಗಳನ್ನ ಏಳಿಗೆ ಮಾಡಬಾರ್ದು, ಯಾಕೆ ನಾವು ಪ್ರೈವೇಟ್ ಹಾಸ್ಪಿಟಲ್ಗಿಂತ ನಾವು ವೀಕ್ ಆಗ್ತಾ ಇದ್ದೀವಿ, ಯಾಕೆ ನಾವು ಒಂದು ಕಾರ್ಪೊರೇಟ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಕೊಡಕ್ಕಾಗಬಾರ್ದು ಅನ್ನೋದನ್ನ ಯೋಚನೆ ಮಾಡಕ್ ಶುರು ಮಾಡಿದೆ. ಸೊ ಏನು ಅರ್ಥ ಆಯ್ತು ಅಂದ್ರೆ, ಸರ್ಕಾರದಿಂದ ಸಂಪನ್ಮೂಲ ಎಲ್ಲ ಇರುತ್ತೆ, ಬಟ್ ಅಲ್ಲಿ ಲೀಡರ್ಶಿಪ್ ಒಬ್ಬ ತಗೊಂಡ್ರೆ, ಒಬ್ಬ ನಿಂತ್ಕೊಂಡ್ರೆ ತುಂಬಾ ಚೇಂಜಸ್ ಆಗುತ್ತೆ ಅನ್ನೋ ಮನಸ್ಥಿತಿ ನನಗೆ ಆಗಕ್ ಶುರು ಆಯ್ತು.
ಆ ನಿಟ್ಟಿನಿಂದ ನಾನು ಅವತ್ತಿಂದ ನಾನು ಸ್ಟಾರ್ಟ್ ಮಾಡಕ್ ಶುರು ಮಾಡಿದೆ ಸರ್. ಇವತ್ತು ನಾನು 3 ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಮೊಸಳೆ ಹೊಸಲಿ, ಒಂದು ಕಾರ್ಲೆ, ಒಂದು ಗರೂರಲ್ಲಿ. ಮೂರಲ್ಲೂ ಸ್ವಚ್ಛತೆ ಆಗಿರ್ಬೋದು, ಸ್ಟಾಫಿನ ಓವರ್ ಆಲ್ ಎನ್ವೈರನ್ಮೆಂಟ್ ಕೆಲಸ ಆಗಿರ್ಬೋದು, ಅಥವಾ ಓವರ್ ಆಲ್ ಫೆಸಿಲಿಟಿ ಬಗ್ಗೆ ಆಗಿರ್ಬೋದು, ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಕೈಯಿಂದ 100% ಪ್ರಯತ್ನ ಆಗಿದೆ. ನಾನು ಯಾವಾಗಲೂ ನಮ್ಮ ಇವ್ರ ಹತ್ರ ಹೇಳ್ತಾ ಇರ್ತೀನಿ, ಯಾರೋ ನಮ್ಮ ಸಿಬ್ಬಂದಿ ವರ್ಗದ ಹತ್ರ ಯಾವತ್ತೂ ಹೇಳ್ತಾ ಇರ್ತೀನಿ, ನೋಡಿ ಸರ್ಕಾರಿ ಸೇವೆಯಲ್ಲಿ ನಾವು ವಿಶೇಷವಾಗಿ ಏನು ಮಾಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಬೇರೆ ಒಂದು ಪ್ರೈವೇಟ್ ಇದ್ದಾನೋ, ಪ್ರೈವೇಟ್ ಅಲ್ಲಿ ಕೆಲಸ ಮಾಡಬೇಕು, ಎಲ್ಲ ಕೆಲಸ ಮಾಡಿ ಯಾವ್ದೋ ಒಂದು ಸರ್ವಿಸ್ ಮಾಡ್ಬೇಕು ಅಂದ್ರೆ ಅವ್ನು ಫ್ರೀ ಟೈಮಲ್ಲಿ ಬಂದು ಎಕ್ಸ್ಟ್ರಾ ಟೈಮ್ ಎಫರ್ಟ್ ಹಾಕಿ ಮಾಡ್ಬೇಕಾಗತ್ತೆ. ಸರ್ಕಾರಿ ಸೇವೆಯಲ್ಲಿ ಸರ್ಕಾರಕ್ಕೆ ಎಲ್ಲರಿಗೂ ಸಿಗಲ್ಲ. ಅಲ್ಲೊಂದು ಟ್ಯಾಗ್ಲೈನ್ ಇದೆ, ಸರ್ಕಾರಿ ಸೇವೆ ಅಂದ್ರೆ ದೇವರ ಸೇವೆ, ದೇವರು ಬರ್ತಾರ ಅಂತ. ಸೊ ನಾನು ಏನ್ ಹೇಳೋದು ಅಂದ್ರೆ, ನಾವು ಇವತ್ತು ಮಿನಿಮಮ್ 60 to 70% ನಾವು ಕಮಿಟ್ಮೆಂಟ್ ಆಗಿ ಕೆಲಸ ಮಾಡಿದ್ರೆ, ಅಥವಾ ಏನು ಸರ್ಕಾರ ನಮ್ಗೆ ನಾರ್ಮಲೈಸೇಷನ್ ಕೊಟ್ಟಿರುತ್ತೆ ಆ ಕೆಲಸ ಮಾಡಿದ್ರೆ ನೀವು ಉತ್ತಮ ಕೆಲಸಗಾರ, ಉತ್ತಮ ವ್ಯಕ್ತಿ ಆಗ್ತೀಯ. ಅದರಲ್ಲಿ ಎಕ್ಸ್ಟ್ರಾರ್ಡಿನರಿ ಮಾಡಂಗಿಲ್ಲ. ನಿರ್ದಿಷ್ಟವಾಗಿ ಟೈಮ್ ಇರುತ್ತೆ, ನಿರ್ದಿಷ್ಟ ಕಾರ್ಯ ನಿಗದಿ ಮಾಡಿರುತ್ತೆ, ನಿರ್ದಿಷ್ಟವಾಗಿ ಹಿಂಗೆ ಮಾಡ್ಬೇಕು ಅಂತ ಸರ್ಕಾರದ ಒಂದು ಗೈಡ್ಲೈನ್ಸ್ ಇರುತ್ತೆ. ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ನೀನೇನು ಎಕ್ಸ್ಟ್ರಾ ಎಫರ್ಟ್ ರಾತ್ರಿ ಎಲ್ಲ ಮಾಡ್ಬೇಕಾಗಿಲ್ಲ, ಅಥವಾ ಇನ್ನೇನೋ ಬೇರೆ ಏನೋ ಮಾಡ್ಬೇಕಾಗಿಲ್ಲ. ಅಂತಹ ಕಾರ್ಯ ಮಾಡಿದ್ರೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸಿಬ್ಬಂದಿ ತುಂಬಾ ಅತಿ ಹೆಚ್ಚು ಚೆನ್ನಾಗಿ ಕೆಲಸಗಳನ್ನು ನಿಭಾಯಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್ ಏನಾಯ್ತು ಅಂದ್ರೆ, ಈ ಮೊಸಳೆ ಹೊಸಲಿ ಕೆಲಸ ಸ್ಟಾರ್ಟ್ ಮಾಡಿದಾಗ, ನೀಟ್ನೆಸ್ ಮಾಡಕ್ ಹೋದಾಗ, ಹಾಸ್ಪಿಟ್ಲು ನೀಟ್ ಹಿಂಗ್ ಮಾಡಕ್ ಸಾಧ್ಯ, ಚೆನ್ನಾಗಿ ನೋಡಕ್ ಹೆಂಗ್ ಸಾಧ್ಯ ಅಂತಂದ್ರೆ, ನಮ್ಗೆಲ್ಲ ಬಂದಿದೆ ಪರಿಸರ ಅಥವಾ ಗಿಡಗಳು ನೆಟ್ರೆ, ಹ್ಯಾಂಗಿಂಗ್ ಪಾಟನ್ ಆಗ್ಬೋದು, ಪಾಟ್ಗಳಾಗಿರ್ಬೋದು, ಇರೋ ಜಾಗದಲ್ಲಿ ಗಿಡ ನೆಡೋದು ಸ್ಟಾರ್ಟ್ ಆಯ್ತು. ಕಾರಣಾಂತರದಿಂದ ನಾನು ಮೊಸಳೆ ಹೊಸಲಿಂದ ನಾನು ಬೇರೆ ಕಡೆ ಕಾರ್ಲೆಗೆ ಬರಕಾಯ್ತು. ಕಾರ್ಲೆಗೆ ಬಂದಾಗ ನನಗೆ ಜಾಗ ನೋಡ್ತೀನಿ, ಒಂದು 2.5 ಎಕರೆ ಜಾಗ ಪಾಳು ಬಿದ್ದಿತ್ತು ಸರ್. ಇವತ್ತು ಹೆಂಗಿದೆ ಅಂದ್ರೆ, ಒಂದು ಸೆಂಟ್ ಜಾಗ ಸಿಕ್ಕರೆ ಯಾರು ಬಿಡ್ತಿಲ್ಲ. ಅಂತಹ ಸನ್ನಿವೇಶದಲ್ಲಿ ಕಾರ್ಲೆ ಗ್ರಾಮಸ್ಥರು ಮನಸ್ಪೂರ್ವಕವಾಗಿ ಹಾಸ್ಪಿಟಲ್ ಚೆನ್ನಾಗಿಲ್ಲ ನಮ್ಮೂರ್ದು ಅಂತ ಹೇಳಿ ಒಂದು 2.5 ಎಕರೆ ಜಾಗ ಬಿಟ್ಟಿದ್ರು. ಆ ಜಾಗ ನೋಡಿದಾಗ ನನಗೆ ಚಾಲೆಂಜಸ್ ಅಂತು. ಆಕ್ಚುಲಿ ಮೊಸಳೆ ಹೊಸಲಿಂದ ಹೋದಾಗ ತುಂಬಾ ಬೇಜಾರಾಯ್ತು ನನಗೆ, ಈ ತರ ಇಷ್ಟೆಲ್ಲ ಕೆಲಸ ಮಾಡಿದ್ದೆ, ಹಿಂಗ್ ಚೇಂಜಸ್ ಆಯ್ತಲ್ಲ ಅಂತ. ಅವಾಗ ಒಬ್ಬ ಸೀನಿಯರ್ ಒಬ್ರು ಹೇಳ್ತಾರೆ, ಇವೆಲ್ಲ ಕಾಮನ್ ತೇಜಸ್ವಿ, ನೀನ್ ಬೇಜಾರ್ ಮಾಡ್ಕೋಬಾರದು, ಇದನ್ನ ಏನ್ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಹಾಸ್ಪಿಟಲ್ ಕೆಲಸ ಮಾಡುವಂತ ಒಂದು ಉತ್ತೇಜನ ಮಾತು ಹೇಳ್ತಾರೆ. ಆ ಅಡಿಪಾಯ ಇಟ್ಕೊಂಡೆ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಸೊ ಅಲ್ಲಿ ಕಾರ್ಲೆ ಇವತ್ತು ಓವರ್ ಆಲ್ ಚೇಂಜಸ್ ಆಗಿದೆ. ಹಾಸ್ಪಿಟಲ್ ಇಂದ ಸಿಸ್ಟಮ್ ಆಗಿರ್ಬೋದು, ಒಳಗಡೆ ಬರುವಂತ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರೋ ಫೆಸಿಲಿಟಿ ಇರ್ಬೋದು, ನಮ್ಮ ಸ್ಟಾಫ್ ಎಲ್ಲ ಓವರ್ ಆಲ್ ಒಂಥರ ಅಪ್ಗ್ರೇಡೇಷನ್ ಆಯ್ತು. ಅಂದ್ರೆ ನನ್ನ ಪರಿಸರ ಕಾಳಜಿ ಸರ್. ಪರಿಸರ ಏನು ಇಷ್ಟ ಆಯ್ತು ಅಂದ್ರೆ ಸರ್, ಗಿಡಗಳು ಹೆಂಗೆ ಅಂದ್ರೆ ಮಕ್ಳಿದ್ದಂಗೆ ಸರ್. ಸೊ ಯೂಶಲಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಂತೆ 10-20 ಮಕ್ಕಳೆಲ್ಲ ಮಾಡ್ಕೋತಿದ್ರು. ಏನಕ್ಕೆ ಅಂದ್ರೆ, ಮಕ್ಕಳನ್ನ ಈ ಸಲ ಸಾಕಿದ್ರೆ ವಯಸ್ಸಾಗೋ ಟೈಮಲ್ಲಿ ನಮ್ಗೆ ಯಾರೋ ಒಬ್ರು ನೋಡ್ಕೋತಾರೆ ಅಂತ. ಇವತ್ತು ನಾವು ಅದೇ ರೀತಿ ಸ್ವಾರ್ಥತೆ ಮಾಡ್ಬೇಕಾಗಿದೆ. ಗಿಡಗಳನ್ನ ಯಾಕೆ ನೆಡ್ಬೇಕು ಅಂದ್ರೆ, ನಾವಿವತ್ತು ಒಂದ್ 2-3 ವರ್ಷ ನೋಡ್ಕೋತೀವಿ ಅಂದ್ರೆ ಮುಂದೆ ಅವು ನಮ್ಗೆ ನೋಡ್ಕೋತವೆ, ಅದು ಮುಂದಿನ ಪೀಳಿಗೆ ನಾವು ಜವಾಬ್ದಾರಿ ತಗೋತವೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ, ಓವರ್ ಆಲ್ ಪಿತ್ರನ ಚೇಂಜ್ ಮಾಡಕ್ಕೆ ಕ್ರಮೇಣ ಫಸ್ಟ್ 1 ಗಿಡ ಹಾಕ್ತೆ, 10 ಗಿಡ ಹಾಕ್ತೆ, 20 ಗಿಡ ಹಾಕ್ತೆ, 30 ಗಿಡ ಹಾಕ್ತೆ. ಸೊ ಇವತ್ತು ಹಾಕ್ತಾ ಸರ್, ಇವತ್ತು 1650 ಗಿಡಗಳನ್ನ ಹಾಕಿದ್ದೀನಿ ಸರ್, ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದ್ರೆ ರೀಸೆಂಟ್ ಆಗಿ ವಿಶ್ವ ಪರಿಸರ ದಿನಾಚರಣೆ ಆಯ್ತು. ಯಾವ ಪತ್ರಿಕೆಯಲ್ಲಿ ನೋಡಿದ್ರು ನಾವು ಅಷ್ಟು 1000 ಗಿಡ ನೆಟ್ವಿ, ಇಷ್ಟು 1000 ಗಿಡ ನೆಟ್ವಿ, ಅಲ್ಲಿ ನೆಟ್ವಿ ಅನ್ನೋದೇ ಮಾತುಗಳು ಕೇಳುತ್ತೆ. ಬಟ್ ನಾನ್ ಕೇಳೋದು ಒಂದು, ಅವ್ರಿಗೆಲ್ಲ ಎಷ್ಟು ಜನ ನೀವು ಮತ್ತೆ ಹೋಗಿ ನೋಡಿದೀರಾ? ಎಷ್ಟು ಜನ ನೀವು ನೆಟ್ಟಿರೋ ಗಿಡಗಳು ಇನ್ನೊಂದು ವರ್ಷಕ್ಕೆ ಅದು ಬದುಕಿದೆ ಅಂತ ಹೇಳಕ್ಕೆ ರೆಡಿ ಇದ್ದೀರಾ? ಗಿಡ ನೆಡೋದು ದೊಡ್ಡ ವಿಷಯ ಅಲ್ಲ ಸರ್. ಗಿಡಗಳನ್ನ ಮಿನಿಮಮ್ ಅಂದ್ರೆ 1-2 ಸಮ್ಮರ್ ಅಂತ ಹೇಳ್ತೀವಿ, ಅದನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ನಾವು ಗಿಡ ನೆಡೋದೇ ವ್ಯರ್ಥ ಸರ್. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಯಾರು ಗಿಡ ನೆಡ್ತೀವಿ ಅಂತಂದ್ರೆ ನೀವು 1000 ಗಿಡ ನೆಡ್ಬಿಡಿ ಸರ್. ನೆಡೋದನ್ನ ಒಂದು 10-20 ಸರಿಗೆ ನೆಡಿ. ನೆಟ್ಟಿರೋದನ್ನ ಕರೆಕ್ಟಾಗಿ 1 ವರ್ಷ 2 ವರ್ಷ ನೀರ್ ಹಾಕೋದಾಗಿರ್ಬೋದು, ದನ ಕರುಗಳಿಂದ ತಿನ್ನಿದಲೇ ಇರ್ಬೋದು, ಆ ತರ ನೋಡ್ಕೊಂಡ್ರೆ ಗಿಡಗಳು ಬರ್ತವೆ. ಸೊ ನಂದು ಇವತ್ತು ಏನ್ ಮಾಡಿದೀನಿ ಅಂದ್ರೆ ಸರ್, ಕಾರಲ್ಲಿ 1650 ಗಿಡ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು 550 ಹಣ್ಣಿನ ಗಿಡ ಹಾಕಿದ್ದೀನಿ ಸರ್. ಯಾಕೆಂದ್ರೆ ಹಾಸ್ಪಿಟಲ್ಗೆ ಪೇಷಂಟ್ ಬರ್ತಿರ್ತಾರೆ, ಡಾಕ್ಟರ್ ಇದ್ದವನು ಪಾಶ್ ಆಗಿ ಕೂತ್ಕೊಂಡು ನೀನು ಒಳ್ಳೆ ಊಟ ತಿನ್ನು, ನ್ಯೂಟ್ರಿಷನ್ಸ್ ಫುಡ್ ತಿನ್ನು, ಅಥವಾ ಖರ್ಜೂರ ತಿನ್ನು, ಅಥವಾ ಗೋಡಂಬಿ ತಿನ್ನು ಅಂತ ಹೇಳಕ್ಕಿಂತ ಸ್ಥಳೀಯವಾಗಿ ಏನ್ ಸಿಗುತ್ತೆ, ಸ್ಥಳೀಯವಾಗಿರೋದ್ರಲ್ಲಿ ನ್ಯೂಟ್ರಿಟಿವ್ ಅಲ್ಲಿ ಹೆಂಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ. ಸೊ ನಾನೇನ್ ಹಾಕಿದ್ದೀನಿ ಅಂದ್ರೆ 550 ಗಿಡಗಳಲ್ಲಿ ಸ್ಥಳೀಯವಾಗಿರೋ ಎಲ್ಲ ಗಿಡಗಳು,
ಮ್ಯಾಂಗೋ ಇರ್ಬೋದು, ಪಪ್ಪಾಯ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ನಿಂಬೆಹಣ್ಣು, ಲೆಮನ್ನು ಅಂತೆಲ್ಲ ಹಾಕೊಳ್ಳೋದು, ಸೀಬೆಗಳು. ಸೊ ಈ ತರ ಎಲ್ಲ ಹಾಕೊಂಡು ಬರ್ಕೊಂಡು ಇವತ್ತು ಬರ್ತಾ ಬರ್ತಾ ಎಕ್ಸಾಕ್ಟಿವ್ ವೆರೈಟಿ ಡೇಟ್ಸ್ ಆಗಿರ್ಬೋದು, ಮೆಕಡೋನಿಯಾ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಈ ತರ ಪೀಚ್ ಆಗಿರ್ಬೋದು, ಈ ತರ ಎಲ್ಲ ಗಿಡಗಳನ್ನ ಸೇರಿಸಿ ನಾನು ನೋಡ್ಕೋತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಹಾಕಿ 2.5-3 ವರ್ಷ ಆಗಿರೋದ್ರಿಂದ ನಂಗೆ ಆಲ್ರೆಡಿ ಪ್ರತಿಫಲ ಸಿಗ್ತಾ ಇದೆ. ಇವತ್ತು ಆಲ್ಮೋಸ್ಟ್ ಒಂದು ಮನೆ ಬಾಳೆಹಣ್ಣು ಸಿಕ್ತು. ಸೊ ಆ ಬಾಳೆಹಣ್ಣು ಇಂಟರ್ನ್ ನಾನು, ಸೊ ಯಾವ್ದೋ ಕಮರ್ಷಿಯಲ್ ಮಾಡ್ತಾನೆ ಅಂತ ಅನ್ಕೋಬೇಡಿ, ಇಲ್ಲಿ ವ್ಯವಸಾಯ ಕಮರ್ಷಿಯಲ್ ಆಗಿ ಬಂದಿಲ್ಲ ನಾನು. ಸೊ ಇಂಟರ್ನ್ ಬಂದಿರೋದನ್ನ ಜಾಗೃತಿ ಮೂಡಿಸಕ್ಕೆ, ಬಂದಿರೋ ಪೇಷಂಟ್ ಅಲ್ಲಿ ನೋಡಿ ನಾವೇ ಇಷ್ಟು ಬೆಳೀತಾ ಇದೀವಿ, ನೀವ್ ಯಾಕೆ ಬೆಳ್ಕೊಳ್ಳಲ್ಲ, ನಿಮ್ಮ ಹತ್ರ ಇರೋ ಜಾಗದಲ್ಲಿ ಯಾಕೆ ಇದನ್ನ ಈ ತರ ಹಾಕ್ಬಾರ್ದು. ನೋಡಿ ಮಾತಾಡಿದ್ರೆ ನೀವು ಬರೀ ಜೋಳ ಬೆಳಿತೀರಾ, ಮತ್ತೆ ಇನ್ನೇನೋ ಬೆಳಿತೀರಾ, ಯಾವ್ದು ಕಮರ್ಷಿಯಲ್ ಕ್ರಾಪ್ ಯಾಕೆ ಬೆಳ್ಸಕ್ಕಾಗಲ್ಲ. ಇವತ್ತು ಹೊಲಗಲ್ದಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬರೀ ಜೋಳ, ಬರೀ ರಾಗಿ ಬೆಳಿತಾರೆ, ಒಂದೇ ಒಂದು ಗಿಡವಂತ ಪ್ರಯತ್ನ ಮಾಡಲ್ಲ. ಹೌದು, ಒಪ್ಕೋತೀನಿ, ಏನು ನೀರಿನ ಅವಶ್ಯಕತೆ ಇದೆ, ಇಲ್ಲ ಅಂತ ಅಲ್ಲ. ಎಲ್ಲಾ ಬೆಳೆಗಳಿಗೂ ಎಲ್ಲದಕ್ಕೂ ನೀರು ಅಷ್ಟೇ ಬೇಕಾಗಿರಲ್ಲ. ಸೊ ನಿಯಮಿತ ಮಟ್ಟದಲ್ಲಿ ನೀರು ಹಾಕಿದ್ರೆ ನಾವು ಕಮರ್ಷಿಯಲ್ ಕ್ರಾಪ್ ನ ಬೆಳಿಬಹುದು ಅಂತ ಒಂದು ಮೆಸೇಜ್ ರೈತರಿಗೆ ಇರ್ಬೋದು. ಇನ್ನೊಂದು ಮೆಸೇಜು, ಆಲ್ರೆಡಿ ನಾವು ಅಲ್ಲಿ ಸಮಯ ಸಿಕ್ಕಾಗ ವೆಜಿಟೇಬಲ್ಸ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೀನ್ಸ್ ಇರ್ಬೋದು, ಅಥವಾ ಕಾಳುಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು ಬೆಳೆದು ಮತ್ತೆ ಇಂಟರ್ನ್. ಯಾಕೆಂದ್ರೆ ಇವತ್ತು ಮಾರ್ಕೆಟ್ ಇಂದ ನಾವು ತರ್ತೀವಿ, ಎಲ್ಲ ಕಲುಷಿತವಾಗಿದೆ, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತಾರೆ, ಏನೇನು ಹಾಕಿರ್ತಾರೆ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮ ಮುಂದೆನೆ ನಾವೇ ಬೆಳ್ಕೊಂಡಾಗ ಒಂದು ತೃಪ್ತಿ ಅಂತ ಇರುತ್ತೆ, ಮತ್ತೆ ಯಾವುದೋ ಒಂದು ಭಯ ಇರೋಲ್ಲ. ಹಾಗಾಗಿ ನಾನು ಈ ತರ ಒಂದು ಮಾದರಿಯಾಗಿ ಶುರು ಮಾಡ್ತಾ ಇದ್ದೀನಿ ಸರ್. ಸೊ ಖುಷಿ ಆಗುತ್ತೆ ನನ್ನ ಕೆಲಸದಿಂದ. ಇಷ್ಟೆಲ್ಲ ಕೆಲಸ ನಾನು ಒಬ್ಬನೇ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ನನ್ನ ಸಿಬ್ಬಂದಿ ವರ್ಗ ಆಗಿರ್ಬೋದು, ಅಥವಾ ಊರಿನ ಎಸ್ಪೆಷಲಿ ಕಾಲೇಜ್ ಜನ, ಅವರ ಸಹಾಯ ಇಲ್ಲ, ಸಪೋರ್ಟ್ ಇಲ್ಲದೆ ನಾವ್ ಏನೂ ಮಾಡಕ್ಕಾಗಲ್ಲ. ಒಂದು ಯಾವಾಗ್ಲೂ ಹೇಳ್ತೀನಿ, ವೈದ್ಯರಾದನು ಕಾರಲ್ಲಿ ಬಂದ, ಇಳ್ದೋದ, ಅಥವಾ ಎಲ್ಲೋ ಹೋದ ಅನ್ನೋದು ತಪ್ಪು. ನಾವು ಗ್ರಾಮೀಣ ವೈದ್ಯರು. ನಾವು ಹೆಂಗೆ ಅಂದ್ರೆ ಗ್ರಾಮೀಣ ಜೊತೆಯಲ್ಲೇ ನಾವು ಇರ್ಬೇಕಾಗತ್ತೆ. ಎಷ್ಟೊಂದ್ಸಲಿ ಕೋವಿಡ್ ಟೈಮಲ್ಲಿ ನೋಡಿದ್ರ ಅನ್ಸುತ್ತೆ, ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಬೇಕಾದ್ರೆ ನಮ್ಮ ಸಿಬ್ಬಂದಿಗಳು ಗದ್ದೆ ನಾಟಿ ಮಾಡ್ಬೇಕಾದ್ರೆ ಇಳ್ಕೊಂಡು ಹೋಗಿ 2 ಗಡ್ಡೆ ನಾಟಿ ಮಾಡಿ ಇಂಜೆಕ್ಷನ್ ಹಾಕಿರೋ ಸ್ಥಿತಿಗಳು ಎಷ್ಟೊಂದಿದ್ದಾವೆ. ಯಾಕೆಂದ್ರೆ ಅವರ ಮನಸ್ಥಿತಿಗೆ ನಾವು ಒಪ್ಕೊಂಡು ನಾವು ಅವ್ರ ಜೊತೆ ಮಾಡ್ಲಿಲ್ಲ ಅಂದ್ರೆ ನಾವು ಏನು ಸಾಧನೆ ಮಾಡಕ್ಕಾಗಲ್ಲ. ಸೊ ಇವತ್ತು ಕಾರಲ್ಲಿ ಇಷ್ಟೊಂದು ಕೆಲಸ ಆಗಿದೆ, ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಆಗ್ತಿದೆ ಅಂದ್ರೆ ಅಲ್ಲಿನ ಸುತ್ತಮುತ್ತಲಿನ ಜನ ಇರ್ಬೋದು, ಅಲ್ಲಿನ ನಾಯಕರು ಇರ್ಬೋದು, ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಹಣ್ಣುಗಳೇ, ಆಲ್ರೆಡಿ ನಮ್ಗೆ ಒಂದು 70-80 ಸೀಬೆ ಗಿಡ ಇತ್ತು ಸರ್. ರೀಸೆಂಟ್ ಆಗಿ ನಮ್ಗೆ ಸಿಕ್ಕಾಪಟ್ಟೆ ಸೀಬೆ ಸಿಕ್ತು. ಎಲ್ಲ ಪೇಷಂಟ್ಗಳಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಕೊಟ್ವಿ. ಈಗ ರೀಸೆಂಟ್ ಆಗಿ ಗೆಣಸು ಹಾಕಿದೀವಿ, ಕಡಲೆ ಬೀಜ ಹಾಕಿದೀವಿ. ಹೆಂಗಾಗಿದೆ ಅಂದ್ರೆ ಒಂದು ಉತ್ತೇಜನ ಕೊಟ್ರೆ ಅದು ಬರೀ ಕಷ್ಟ ಅಂತ ತಡಿಯಕ್ಕೆ. ಹೆಂಗಾಗ್ಬಿಟ್ಟಿದ್ರೆ ನಮ್ಮ ಸ್ಟಾಫ್ ಯಾವ ತರ ರೆಡಿ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಸರ್ ಇದು ಮಾಡೋಣ, ಅದ್ ಮಾಡೋಣ ಅಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸರ್ ಇದು ತಂದ್ಕೊಡಿ ಸರ್, ಅದು ತಂದ್ಕೊಡಿ ಸರ್ ಅಂತ. ಒಂದು. ಎರಡನೇದು, ಎಷ್ಟೊಂದ್ ಜನಕ್ಕೆ ಅನ್ಕೊಂಡಿರ್ಬೋದು, ಏನಪ್ಪ ಡಾಕ್ಟರ್ ಬರೀ ಗಿಡ ನಡ್ಕೊಂಡು ಕೂತಿದಾರ, ಪೇಷಂಟ್ ನೋಡಲ್ವಾ, ಹಂಗ್ ನೋಡಲ್ವಾ, ಹಿಂಗ್ ನೋಡಲ್ಲ ಅಂತ ಅನ್ಕೊಂಡ್ರೆ, ನೋಡಿ ಸ್ನೇಹಿತರೆ, ನಾನು MBBS ಅಂತ ಹೇಳಿದೆ, MD ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೀನಿ. ಇವತ್ತು ನ್ಯಾಷನಲ್ ಫಸ್ಟ್ ಏಡ್ ಟ್ರೈನರ್, ನ್ಯಾಷನಲ್ ಲೆವೆಲ್ ಟ್ರೈನರ್ ಆಗಿದ್ದೀನಿ, ಡಯಾಬಿಟಿಷಿಯನ್ ಆಗಿದ್ದೀನಿ, ಹೈಪರ್ಟೆನ್ಸಿಸ್ ಎಕ್ಸ್ಪರ್ಟ್ ಆಗಿದ್ದೀನಿ, ಥೈರಾಯ್ಡ್ ಎಕ್ಸ್ಪರ್ಟ್ ಆಗಿದ್ದೀನಿ, ಅಲರ್ಜಿ ಎಕ್ಸ್ಪರ್ಟ್ ಆಗಿದ್ದೀನಿ. ಇಷ್ಟೆಲ್ಲನೂ ಒಂದು ಎಕ್ಸ್ಟ್ರಾ ಫೆಲೋಶಿಪ್ ಕೆಲಸಗಳನ್ನ ಓದ್ಕೊಂಡು ಬಂದಿರೋ ಪೇಷಂಟ್ಗಳಿಗೆ ಅಚ್ಚುಕಟ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು, ಅವರು ಇಲ್ಲದ ಟೈಮಲ್ಲಿ, ಬಿಡುವಿನ ಟೈಮಲ್ಲಿ ನಾವು ಸಂಜೆ ಆಗಲಿ ಮಧ್ಯಾಹ್ನ ಮೇಲೆ ಕೂತ್ಕೊಂಡು ಇಂತಹ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯ ಮಾಡ್ಕೊಳ್ಳೋಕೆ ಸಹಾಯ ಆಗ್ಲಿ ಅಂತ ಅಲ್ಲಿನೇ ನಾಯಕರಲ್ಲಿ ಗ್ರಾಮದಲ್ಲಿ ಒಬ್ಬ ಕುಮಾರಣ್ಣ ಅಂತ ಲೋಕಲ್ ಆಗಿ 1-2 ವರ್ಷ ಆಯ್ತು ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಸ್ವಂತ ಹಣದಿಂದ ಅವನನ್ನು ಸ್ವಲ್ಪ ಅವರಿಗೆ ಒಂದು ಹಾನರೇರಿಯಂ ಕೊಡ್ಕೊಂಡು ಅವರು ಪ್ರತಿ ದಿವಸ ಬರ್ತಾರೆ. ಬಂದು ಅಲ್ಲಿರೋ ಸ್ಥಳೀಯರಾಗಿರೋದ್ರಿಂದ ಅವ್ರಿಗೆ ಗಿಡಗಳು, ಮಣ್ಣಿನ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರಿಗೆ ಅರಿವಿದೆ. ಅವ್ರು ಹೇಳ್ತಾರೆ ಏನ್ ಮಾಡ್ಬೇಕು, ಯಾವ ಟೈಮಲ್ಲಿ ಏನ್ ಹಾಕ್ಬೇಕು, ಯಾವ ಗೊಬ್ಬರ ಹಾಕ್ಬೇಕು, ಯಾವ ಕಳೆ ನಿಲ್ಸ್ಬೇಕು, ಯಾವಾಗ ನೀರ್ ಹಾಕ್ಬೇಕು ಅಂತ. ಸೊ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಸ್ಟಾಫ್ ಸೇರ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್. ಸರ್, ಇವತ್ತು ನಾವು ವಿಶ್ವ ಅಥವಾ ನ್ಯಾಷನಲ್ ಡಾಕ್ಟರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾ ಇತ್ತು. ಮುಂಚೆ ಎಲ್ಲ ನಮ್ಗೆ ಯಾರು ವಿಶ್ ಮಾಡೋರು ಯಾರು ಇರ್ತಿಲ್ಲ. ಈಗ ನಿಮ್ಮ ಅಂತ ಮಿತ್ರರಿಂದ ಸೇರ್ಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾ ಜಾಸ್ತಿಯಾಗಿ ಬರ್ತಾ ಇದೆ. ಸೊ ಯಾಕೆ ವೈದ್ಯರ ದಿನಾಚರಣೆ ಮಾಡ್ತಾರೆ ಅನ್ನೋದು ಫಸ್ಟ್ ಹೇಳಕ್ ಇಷ್ಟಪಡ್ತಾರೆ. ನೋಡಿ, ಇವತ್ತು ವೈದ್ಯರ ದಿನಾಚರಣೆ ಮಾಡೋ ಹಿಂದೆ ಒಬ್ಬ ಅದ್ಭುತ ವ್ಯಕ್ತಿ ಇದ್ದಾರೆ. ಅವರು BC ರಾಯ್ ಅಂತ ಹೇಳ್ತೀವಿ, ಬಿಧಾನ್ ಚಂದ್ರ ರಾಯ್ ಅಂತ ಹೇಳ್ತೀವಿ. ಅವರು ಬಗ್ಗೆ ತುಂಬಾ ಜನಕ್ಕೆ ಕಮ್ಮಿ ನಾಲೆಜ್ ಅನ್ಸುತ್ತೆ. ಅವರು ವೆಸ್ಟ್ ಬೆಂಗಾಲ್ ಇಂದ ಇದ್ದವರು. ಅವರು ವೆಸ್ಟ್ ಬೆಂಗಾಲ್ನ CM ಆಗಿದ್ರು, 14 ವರ್ಷ ಸತತವಾಗಿ CM ಆಗಿದ್ರು. ಅವರು ಹುಟ್ಟಿದ ದಿನಾಂಕ, ಮರಣ ದಿನಾಂಕ ಜುಲೈ 1 ಆಗಿರುತ್ತೆ. ಅವರು ಭಾರತ ರತ್ನ ಪ್ರಸ್ತುತರು. ಅವರು ಯಾವ ರೀತಿ ಕಮಿಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಆ ಕಾಲದಲ್ಲಿ
ಫೆಲೋಶಿಪ್ ಇನ್ ರಾಯಲ್ ಫೆಲೋಶಿಪ್ ಇನ್ ಮೆಡಿಸಿನ್ ಅಥವಾ ರಾಯಲ್ ಫೆಲೋಶಿಪ್ ಇನ್ ಸರ್ಜರಿ ಎರಡೂ ಜೊತೆಗೆ ಮಾಡಿ ಬ್ರಿಟಿಷ್ನಲ್ಲಿ ಡಿಗ್ರಿ ಮಾಡ್ಕೊಂಡ್ಬಂದು ಇಂಡಿಯಾದಲ್ಲಿ ಬಂದು ಮತ್ತೆ ಬಡ ಜನರಿಗಾಗಿಗೋಸ್ಕರ ಅವರ ಜೀವನ ಮುಡುಪಾಗಿರ್ತಾರೆ. ಅವರು ಗಾಂಧಿಯವರ ಪರ್ಸನಲ್ ಫಿಸಿಷಿಯನ್ ಆಗಿ ಕೆಲಸ ಮಾಡಿರ್ತಾರೆ. ಅವರ ಕಮಿಟ್ಮೆಂಟ್, ಅವರ ಕೆಲಸನ ನೋಡಿ ಅವ್ರನ್ನ ಕೋಲ್ಕತ್ತಾ ಮೇಯರ್ ಆಗಿ ನಿರ್ಮಿಸ್ತಾರೆ. ನಂತರ ಸ್ವಾತಂತ್ರ್ಯ ನಂತರ ಇಡೀ ವೆಸ್ಟ್ ಬೆಂಗಾಲ್ನ ಜವಾಬ್ದಾರಿ ಕೊಡ್ತಾರೆ. ಆ ವೆಸ್ಟ್ ಬೆಂಗಾಲ್ ಜವಾಬ್ದಾರಿ ಟೈಮಲ್ಲಿ ಕಮ್ಯುನಲ್ ವ್ಯಾಲೆನ್ಸ್ ಆಗಿರ್ಬೋದು, ಡಿವಿಷನ್ ಆಗೋ ಟೈಮಲ್ಲಿ ತುಂಬಾ ಸಮಸ್ಯೆಗಳಿರುತ್ತೆ. ಕಂಟಿನ್ಯೂಸ್ ಆಗಿ 14 ವರ್ಷ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ವೆಸ್ಟ್ ಬೆಂಗಾಲ್ನ ಪ್ರಾಬ್ಲಮೆಟಿಕ್ ವೆಸ್ಟ್ ಬೆಂಗಾಲ್ನ ಒಂದು ಪ್ರೋಗ್ರೆಸಿವ್ ಬೆಂಗಾಲ್ ಮಾಡೋಕ್ಕೆ ತುಂಬಾ ಅವರ ಶ್ರಮ ಇರುತ್ತೆ. ಅವ್ರು ಹೆಂಗಿದ್ರು ಅಂದ್ರೆ MLA ಆಗಿರ್ಲಿ ಅಥವಾ ಮಿನಿಸ್ಟರ್ ಆಗಿರ್ಲಿ, ನಾನು ಯಾವತ್ತೂ ಒಂದು ಹೇಳ್ತೀನಿ, ವೈದ್ಯನೇ, ನಿನ್ನ ಸಾಯ ತನಕ ವೈದ್ಯನಾಗಿರ್ತಾನೆ. ಅವರು ಅಷ್ಟು ಬ್ಯುಸಿ ಇದ್ರು ಪ್ರತಿ ದಿವಸ 1 ಗಂಟೆ ಅಥವಾ 1.5 ಗಂಟೆ ರೋಗಿಗಳು ನೋಡಕ್ಕೆ ಒಂದು ನಿಗದಿ ಮಾಡ್ತಿದ್ದಂತೆ. ಅಥವಾ ಅವರೆಲ್ಲರ ಬಂದಿದ್ದಾರೆ ಅಂತ ಗೊತ್ತಾಯ್ತು, ರೈಲ್ವೆ ಸ್ಟೇಷನ್ ಬಂದಿದ್ದಾರೆ, ಯಾರೋ ಪ್ರೋಗ್ರಾಮ್ ಬಂದಿದ್ದಾರೆ ಅಂದ್ರೆ ಹೆಂಗೆ ಜನ ಬರೋದು ಅಂತಂದ್ರೆ ನುಗ್ಗುನುಗ್ಲಂತೆ ಅವ್ರಿಗೆ ತೋರಿಸ್ಬೇಕಂತ, ಅಷ್ಟು ಅವ್ರದ್ದು ಕೈ ಚೆನ್ನಾಗಿತ್ತಂತೆ. ಈವನ್ ಅವರು ವಿಧಿವಶರಾಗಿದ್ದ ಇವತ್ತೇ, ಅವತ್ತು ಜುಲೈ 1 ಅವತ್ತು ಕೂಡ ಅವರು ಕ್ಲಿನಿಕ್ ನೋಡುವಂತಹ ಸಂದರ್ಭದಲ್ಲೇ ಅವರು ವಿಧಿವಶರಾಗ್ತಾರೆ. ಇಂತಹ ಮಹಾನ್ ನಾಯಕರ ಹೆಸರಲ್ಲಿ ಇವತ್ತು ನಾವು ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇವತ್ತು 2 ಹೇಳಕ್ ಇಷ್ಟಪಡ್ತೀನಿ. ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ಯುವಕರಲ್ಲಿ ಯಾವುದೋ ಒಂದು ಸ್ಕೂಲಲ್ಲಿ ಚಿಕ್ಕ ಮಕ್ಳಿಗೆ ಏನಾಗ್ತೀಯಪ್ಪ ಅಂದ್ರೆ ತುಂಬಾ ಜನ ಹೇಳ್ತಾರೆ ಡಾಕ್ಟರ್ ಆಗ್ತೀನಿ. ಇದೇ ಸಂದರ್ಭ ನನ್ನ ಜೀವನದಲ್ಲೂ ಆಗಿತ್ತು. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಟೀಚರ್ ಕೇಳ್ತಾ ಇದ್ರು ಎಲ್ಲರೂ ಏನಾಗ್ತೀರಾ ಅಂತ. ಒಂದ್ಸಲಿ ಆಗುತ್ತೆ ಒಬ್ಬ ಡಾಕ್ಟರ್ ಅಂತ ಸ್ಟಾರ್ಟ್ ಮಾಡಿದ್ರು, ಒಟ್ಟಿಗೆ ಎಲ್ಲ ನಾವೆಲ್ಲ ಸೇರ್ಕೊಂಡು ಡಾಕ್ಟರ್ ಅಂದ್ಬಿಟ್ಟು. ಸೊ ಹಾಗೆ ನಮ್ಮ ಮೇಡಮ್ ಈಗಲೂ ನಾಪ್ತಾ ಇದೆ, ಪ್ರತಿಭಾ ಮೇಡಮ್ ಅಂತ, ಅವರು ಎಲ್ಲರೂ ಡಾಕ್ಟರ್ ಪೇಷಂಟ್ ಆಗ್ತೀರಾ ಅಂತ ನಕ್ಕಿದ್ರು. ಸೊ ನಾನ್ ಹೇಳೋದೇನು ಅಂದ್ರೆ, ನೋಡಿ, ಕನಸು ಕಾಣೋದ್ ನಾನು ಯಾವತ್ತ ನಿಲ್ಸ್ಬಾರ್ದು. ಇವತ್ತು ನಮ್ಮ ತಾಯಿ ಒಂದು ಕನಸು ಅಥವಾ ಧ್ಯೇಯ ಇಟ್ಕೊಂಡಿಲ್ಲ, ಇಲ್ಲ ನಾನು ಒಂದು ಕನಸು ಅಥವಾ ಧ್ಯೇಯ ಇಟ್ಕೊಂಡಿಲ್ಲ ಅಂದ್ರೆ ಯಾವ್ದೂ ಸಾಧ್ಯ ಇಲ್ಲ. ಜಗತ್ತಲ್ಲಿ ಯಾವ್ದೂ ಅಸಾಧ್ಯ ಇಲ್ಲ. ಫಸ್ಟ್ ನಾವು ಏನ್ ಮಾಡ್ಕೋಬೇಕು ಅಂತ ಒಂದು ಯೋಚನೆ ಮಾಡ್ಕೋಬೇಕು, ಅಥವಾ ಒಂದು ಡ್ರೀಮ್ ಮಾಡ್ಕೋಬೇಕು. ಆ ಡ್ರೀಮಿಗೆ ನಮ್ಮ ನೀರೇ ಡೈರೆಕ್ಷನ್ ಮಾಡ್ಬೇಕು, ಅಥವಾ ಅದಕ್ಕೆ ಏನ್ ಎಫರ್ಟ್ಸ್ ಹಾಕಕ್ ಶುರುವಾಗಬೇಕು. ಇವತ್ತು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ತುಂಬಾ ಆಸೆ ಇದೆ, ನಾನು ಡಾಕ್ಟರ್ ಆಗ್ಬೇಕು, ನಾನು ತುಂಬಾ ಏನಾರು ಮಾಡ್ಬೇಕು, ತುಂಬಾ ಸೇವೆ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ. ಬಟ್ ಬಂದಾದ್ಮೇಲೆ ಅದು ಸಸ್ಟೈನ್ ಆಗ್ತಾ ಇಲ್ಲ. ಇವತ್ತು ಸಿಕ್ಕಾಪಟ್ಟೆ ಸಮಸ್ಯೆಗಳು ಕಾಣ್ತಾ ಇದೆ ವೈದ್ಯರಲ್ಲಿ. ಯಾಕೆಂದ್ರೆ ಎಂಟ್ರೆನ್ಸ್ ಇಂದ ಹಿಡಿದು ಎಕ್ಸಿಟ್ ಆಗೋ ತನಕ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್, ಈಗ UG ನೀತಿನೇ ಒಂದು ವಿಷಯ ತಗೊಂಡ್ರೆ 27 ಲಕ್ಷ ಜನ ಬರ್ತಿದ್ದಾರೆ, ತುಂಬಾ ಸಮಸ್ಯೆ ಆಗಿದೆ, ಎಷ್ಟೊಂದು ಸ್ಕ್ಯಾಂಡಲ್ ಆಗಿದೆ ಅಂತ ವಿಷಯಗಳು ಬರ್ತಾ ಇದೆ. ಏನೇನೋ ಎಂಕ್ವೈರಿ ಕಮಿಟಿಲಿದೆ. ರೀಸೆಂಟ್ ಆಗಿ PG ನೀಟು ಕೂಡ ಪೋಸ್ಟ್ಪೋನ್ ಆಯ್ತು. ಇವತ್ತು ಡಾಕ್ಟರ್ ಆಗೋದು ತುಂಬಾ ಈಸಿ ಇಲ್ಲ. ಡಾಕ್ಟರ್ ಸೇರ್ತೋಗ್ಬಿಟ್ಟೆ, ನಾನು ಎಂಟ್ರಿ ಹಾಕ್ಬಿಟ್ಟೆ, ನಾನು ಜೀವನ ಸೆಟ್ಲ್ ಆಯ್ತು ಅಂತ ಅನ್ಕೊಂಡಿದ್ರೆ ಎಲ್ಲರಿಗೂ ತಪ್ಪು. ಇವತ್ತು MBBS ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್. ಯಾಕೆಂದ್ರೆ ಬೇರೆ ಯಾವುದೇ ಒಂದು ಡಿಗ್ರಿಲಿ ಜಸ್ಟ್ ಪಾಸಿಗೆ 35 ಮಾರ್ಕ್ಸ್ ಇರುತ್ತೆ. ಬಟ್ MBBS ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಇಸ್ 50, ಬೋತ್ ಇನ್ ಪ್ರಾಕ್ಟಿಕಲ್, ಬೋತ್ ಇನ್ ಇದೆ. ಸೊ ತುಂಬಾ ಟಫೆಸ್ಟ್ ಇರುತ್ತೆ. ತುಂಬಾ ನಮ್ಗೆ ಟ್ರೈನಿಂಗ್ಗಳಾಗುತ್ತೆ, ಎಕ್ಸೆಸಿವ್ ಇಂಟರ್ನ್ಶಿಪ್ಸ್ ಇರುತ್ತೆ. ಇಂಟರ್ನ್ಶಿಪ್ ಹೆಂಗೆ ಅಂದ್ರೆ, ಯಾಕಂದ್ರೆ ಮಾಡ್ತಿರೋ ಕೇಳಿ, 365 days ಯು ಹ್ಯಾವ್ ಟು ಡೂ 365 days ಅಂಡರ್ ದ ಸೂಪರ್ವಿಷನ್ ಆಫ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ತರ ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ MD MS ಅಂತ ಓದೋದಂದಿರುತ್ತೆ. ಡೆಫಿನೆಟ್ಲಿ ಅದರ ದೂರ ಈಸಿ ಇಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಯಾರು ವೈದ್ಯರಾಗಬೇಕು, ಯಾರು ವೈದ್ಯಕ್ಕೆ ಸೇರಿಸ್ಬೇಕು ಅಂದ್ರೆ ತುಂಬಾ ಪೇಷನ್ಸ್ ಇರಬೇಕು, ಮತ್ತೆ ಝೀಲ್ ಇರಬೇಕು, ಒಂದು ಇದಿರ್ಬೇಕು, ಯಾವ್ದಾರ ಒಂದು ಸಹಾಯ ಮಾಡ್ತೀನಿ ಅಂತ ಇರ್ಬೇಕು. ಇಲ್ಲ ನಾನು ಕಮರ್ಷಿಯಲ್ ಡಾಕ್ಟರ್ ಆಗ್ಬಿಟ್ರೆ ತುಂಬಾ ದುಡ್ಡಿರ್ಬೋದು, ಡಾಕ್ಟರ್ ಆಗ್ಬಿಟ್ರೆ ನಾನು ಏನೋ ಜಾಸ್ತಿ ಕಾರ್ ತಗೋಬಹುದು, ಮನೆ ತಗೋಬಹುದು ಅಂತ ಏನಾರ ಕಮರ್ಷಿಯಲ್ ಆಗಿ ಏನಾದ್ರು ಯೋಚನೆ ಮಾಡ್ತಿದ್ರೆ ತುಂಬಾ ಈಗೆಲ್ಲ ಓಪನ್ ಇದೆ. ಇವತ್ತು ಇಂಡಿಯನ್ ಸಿಸ್ಟಮ್ ಅಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಈಸಿ ಇದೆ, ಕಮಿಂಗ್ ಫಾರ್ ಡಾಕ್ಟರ್ಸ್. ಸೊ ರಿಕ್ವೆಸ್ಟ್ ಏನು ಅಂದ್ರೆ, ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಧ್ಯೇಯಗಳಿಗೆ ಅದು ಉತ್ತೇಜನ ಕೊಡೋ ಸಂದರ್ಭ ಇದ್ರೆ ದಯವಿಟ್ಟು ವೈದ್ಯರಾಗಿ. ಯಾಕೆಂದ್ರೆ ಇವತ್ತು ನಾನು ಒಬ್ಬ ವೈದ್ಯನಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಒಬ್ಬ ವೈದ್ಯ ಅಂತ. ಯಾಕೆಂದ್ರೆ ಸಮಾಜ ಹಾಗೆ ಗುರುಸುತ್ತೆ. ನಾನು ಇವತ್ತು ನಾನಾ ಸಂಘಟನೆಗಳಿದ್ದೀನಿ, ಆದ್ರೂ ಒಬ್ಬ ವೈದ್ಯನಿಗೆ ಕೊಡುವ ವಿಶೇಷ ಸ್ಥಾನಮಾನ ತುಂಬಾ ಡಿಫ್ರೆಂಟ್. ಯಾಕೆಂದ್ರೆ ನಂಗೆ ಗೊತ್ತು, ಯಾಕೆಂದ್ರೆ ನಮ್ಮ ವೈದ್ಯ ಅಥವಾ ವೈದ್ಯೇತರ ಸಿಬ್ಬಂದಿಗಳು ಅವರ ಜೀವದ ಹಂಗು, ಎಸ್ಪೆಷಲಿ ಕೋವಿಡ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ಆಗಿರ್ಬೋದು, ಪ್ರಾಣದ ಹಂಗು ತೊರೆದು ಅವ್ರನ್ನ ಸೇವ್ ಮಾಡ್ತಾರೆ. ಮನೆಯವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ, ಅಥವಾ ಯಾರಿಗೂ ಅದು ಕಮಿಟ್ಮೆಂಟ್ ಆಗಿ ಕೆಲಸ ಮಾಡ್ತಿರಲ್ಲ. ಅಂತಹ ಸಂದರ್ಭದಲ್ಲಿ ವೈದ್ಯರು, ನಮ್ಮ ವೈದ್ಯರ ತಂಡ ಅವ್ರಿಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಎಷ್ಟೊಂದ್ ಕಡೆ ಕೇಳಿರ್ತೀರ, ಅಲ್ಲೊಂದಾಯ್ತು ಅಂತ, ಹಿಂಗಾಯ್ತು ಅಂತ ಯಾವ ಬೆರಳುಗಳು ಒಂದೇ ತರ ಇರಲ್ಲ.
ಅಲ್ಲೊಂದು ಇಲ್ಲೊಂದು ಸಮಸ್ಯೆಗಳು ಎಲ್ಲಾ ಪ್ರೊಫೆಷನಲ್ ಇದೆ. ಹಂಗಂತ ಎಲ್ಲರನ್ನೂ ನಾವು ಒಂದೇ ರೀತಿ ಮಾಡೋದು ಅಥವಾ ಒಂದೇ ತೂಕಕ್ಕೆ ತಕ್ಕಡಿಗೆ ಹಾಕಿ ತೂಕ ಮಾಡೋದು ತಪ್ಪು. ತುಂಬಾ ವೈದ್ಯರು, ತುಂಬಾ ಹಿರಿಯರು, ತುಂಬಾ ಜನ ಸೇವೆ ಯಾವುದೇ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಈಗ ಸರ್ಕಾರ ಮಟ್ಟದ ಹಾಸ್ಪಿಟಲ್ಗಳು ತುಂಬಾ ಉತ್ತಮ ಕಾರ್ಯನಿರ್ವಹಿಸ್ತಿದೆ. ಹಾಸನದಲ್ಲಿ ಉತ್ತಮ ಸಾಧನೆಗಳು ಗೈತಾ ಇದ್ದಾರೆ, ಪ್ರೈಸ್ಗಳು ತಗೋತಾ ಇದ್ದಾರೆ, ಪ್ರಶಸ್ತಿಗಳು ತಗೋತಾ ಇದ್ದಾರೆ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದ್ರೆ, ಸರ್ಕಾರಿ ಹಾಸ್ಪಿಟಲ್ಗಳು ಯಾಕೆ ಚೆನ್ನಾಗಿಲ್ಲ ಅಥವಾ ಯಾಕಂದ್ರೆ ತುಂಬಾ ಬ್ಲೇಮ್ ಮಾಡ್ತಾರೆ. ಯಾಕೆಂದ್ರೆ ನಾನೊಂದು ಅಬ್ಸರ್ವ್ ಮಾಡಿದೆ, ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಊರ್ ಹಬ್ಬ ಅಂತ ಮಾಡ್ತಾರೆ, ಬಂಡಿ ಹಬ್ಬ ಅಂತ ಮಾಡ್ತಾರೆ, ಜಾತ್ರೆ ಅಂತ ಮಾಡ್ತಾರೆ ಸರ್. ಈ ಹಬ್ಬ ಮಾಡ್ಬೇಕಾದ್ರೆ ಕೇಳಿದೆ ಏನ್ ಬಜೆಟ್ ಅಂದ್ರೆ, ನನ್ ಬಜೆಟ್ ಕೇಳಿ ಶಾಕ್ ಆಗ್ಬಿಡ್ತು. ಸೊ ಸರ್ಕಾರಿ ಆಸ್ಪತ್ರೆಗೆ ಭಯಂಕರ ಖರ್ಚು ಕಂದಾಯ ಇರಲ್ಲ. ನಿಮ್ ಹೆಂಗಿದೆ ಅಂದ್ರೆ, ನೀವು ಊರ್ ಹಬ್ಬ ಬಂಡಿ ಹಬ್ಬ ಮಾಡ್ತಿರಲ್ಲ, ಅದ್ರಲ್ಲಿ 20-30% ಅಷ್ಟೇ ಅದನ್ನ ನೀವು ಎಫರ್ಟ್ ಈ ಕಡೆ ಹಾಕಿದ್ರೆ ಹೊಸ ಹೈಟೆಕ್ ಹಾಸ್ಪಿಟಲ್ಗಳು ಆಗ್ತವೆ. ಏನಕ್ಕೆ ಅಂತ ಎಲ್ಲ ಫಂಡ್ಸ್ಗಳು ನೀವು ಮಾಡ್ಬೋದು. ಬಟ್ ಏನಾಗಿದೆ ಅಂದ್ರೆ, ನಮಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಈಗ ಊರಿನವರು ಅಥವಾ ಗ್ರಾಮ ಪಂಚಾಯತಿಯವರು ಅಥವಾ ಅದನ್ನ. ಹಾಗಾಗಿ ಸರ್ಕಾರನೂ ತುಂಬಾ ಕೆಲಸ ಮಾಡ್ತಾ ಇದೆ, ಇದರ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದಾವೆ. ಸರ್ಕಾರಿ ಆಸ್ಪತ್ರೆಗಳು ಉತ್ತಮ ಮಟ್ಟಕ್ಕೆ ಸಾಧನೆ ಮಾಡ್ತಾ ಇದಾವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ.